ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಷಿ. ಬಂಧುಗಳೇ, ಗಿಲ್ಲಿ ಫ್ಯಾನ್ಸ್ಗೆ ಒಂದೇ ಒಂದು ಕಿವಿ ಮಾತು, ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಏನು ಗಿಲ್ಲಿ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಕೆಟ್ಟದಾಗಿ ವೀಡಿಯೋ ಮಾಡೋದು, ಕೆಟ್ಟದಾಗಿ ಪೋಸ್ಟ್ ಮಾಡೋದು ಇದ್ದಾರೆ, ಅವರಿಗೆ ಯಾವುದೇ ರೀತಿ ರಿಪ್ಲೈ ಕೊಡಬೇಡಿ. ಸುಮ್ಮನೆ ನೀವು ಯಾಕೆ ಅವ್ರಿಗೆ ಕಾಮೆಂಟ್ ಕೊಟ್ಟು ಒಂದು ಕಾಮೆಂಟ್ ಕೊಡೋದು, ಒಂದು ಇಲ್ಲಾಂದರೆ ಅವ್ರದ್ದು ವ್ಯೂಸ್ ಕೊಡೋದು, ಈ ಥರ ಮಾಡ್ತೀರಾ. ಏನು ಮಾಡಬೇಡಿ. ನಾಟ್ ಇಂಟ್ರೆಸ್ಟೆಡ್ ಅಂತ ಅದನ್ನು ಡಿಲೀಟ್ ಮಾಡಿ ಬಿಸಾಕಿ ಅಷ್ಟೇ. ನೀವು ಮಾಡೋಂಥ ಕೆಲಸ ಗಿಲ್ಲಿಗೆ ವೋಟ್ ಮಾಡಿ ನಿಮ್ಮ ಕೈಲಾದಷ್ಟು ಮಾಡಿಸಿ. ಏಕೆಂದರೆ ತಮಿಳು, ಆಂಧ್ರ, ಹಿಂದಿಯವ್ರದ್ದು, ಕನ್ನಡ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಗಿಲ್ಲಿ, ಎಲ್ಲ ಯಾರು ಸೆಲೆಬ್ರಿಟಿಗಳು ಕೂಡ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿರೋಂಥ ಎಲ್ಲರ ಮನಸ್ಸನ್ನು ಗೆದ್ದಿರೋಂಥ ಗಿಲ್ಲಿ ಇನ್ನು ಏನು ಒಂದು ವಾರದಲ್ಲಿ ಏನು ಚೇಂಜ್, ಏನು ಅವ್ರು ಮೋಸ ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಟೀಮ್ನವರು ಅವ್ರಿಗೂ ಅರಿವು ಐತೆ. ಏಕೆಂದರೆ TRP ಬಂದಿರೋದು ಗಿಲ್ಲಿಯಿಂದ. ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಅಫ್ಕೋರ್ಸ್ ಒಬ್ಬ ಹಳ್ಳಿಯ ಹುಡುಗ, ರೈತರ ಮಗ, ಪಕ್ಕ ಕನ್ನಡಿಗ, ಸ್ವಾಭಿಮಾನಿ ಕನ್ನಡಿಗರೆಲ್ಲ ಯಾಕೆ ಅಂದರೆ ಕನ್ನಡ ಪಕ್ಕ ಮಾತಾಡಿರೋ ಗಿಲ್ಲಿ ಒಬ್ಬನೇ. ಅಲ್ಲಿ ಬೇರೆಯವರೆಲ್ಲ ಬಟ್ಲರ್ ಇಂಗ್ಲೀಷ್ ಮಾತಾಡಿ ಸ್ಕೋಪ್ ತೋರಿಸ್ಕೊಳಕ್ಕೆ ಹೋಗಿದ್ರು. ಇವನೊಬ್ಬ ಕನ್ನಡ ಮಾತಾಡೋನೆ. ಮತ್ತು ಒಬ್ಬ ಬೆಸ್ಟ್ ಎಂಟರ್ಟೈನರು. ಇರಲಿ, ತಪ್ಪು ಮಾಡಿದಾರೆ ಯಾರು, ಕೆಲವೊಂದು ಏನೋ ಮಾತಿನ ಬರದಲ್ಲಿ ಕೆಲವೊಂದು ಇದು ಮಾತಿರ್ಬೋದು. ಹಂಗಂದ್ಬಿಟ್ಟು ಏನು ನಾವು ಗಿಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಫುಲ್ಲು ಮಜಾಯಿಸಲ್ಲ. ಅದೊಂದು ಸ್ವಲ್ಪ ತಿದ್ಕೊಳ್ತಾನೆ. ಆದರೆ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಬೆಸ್ಟ್ ಗಿಲ್ಲಿ. ಹಾಗಾಗಿ ನೀವು ವೋಟ್ ಮಾಡಿಸಿ ಅಷ್ಟೇ. ಬೇರೆ ಸುಮ್ಮನೆ ಕೆಲಸಕ್ಕೆ ಬರ್ದಿರೋಕ್ಕೆ ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಗಿಲ್ಲಿನೇ ವಿನ್ ಆಗೋದು. ಬಂದರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಇವಾಗ ಗಿಲ್ಲಿಗೆ 78% ಬಂದರೆ ರಕ್ಷಿತಾ 15%. ಇನ್ನು ಉಳಿದವರೆಲ್ಲನೂ ಬರೀ 8, 3, 7 ಈ ಥರನೇ ಇದ್ದಾರೆ. ಹಾಗಾಗಿ ಅಲ್ಲಿ ಏನಂತ ಚೇಂಜಸ್ ಆಗೋಲ್ಲ. ನೀವೇನು ಟೆನ್ಷನ್ ತೊಗೋಬೇಡಿ. ಗಿಲ್ಲಿನೇ ಗೆಲ್ಲೋದು. ನಿಮ್ಮ ಕೆಲಸ ನೀವು ಮಾಡಿ. ಮತ್ತು ಇನ್ನೊಂದು ಮಾತು, ಇಲ್ಲಿ ಯಾರಿಗಿದ್ರು ಯಾರಿಗೂ ಪಾಪ ಏನು ನಾವು ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳು, ಯಾರಿಗೇ ಆಗಲಿ ಯಾರು ಕೊಡಲ್ಲ ಸ್ವಾಮಿ, ಅವ್ರವ್ರಿಗೇ. ಆದರೆ ಒಂದು ಒಳ್ಳೆತನ ಗೆಲ್ಲಬೇಕು, ಒಂದು ಒಳ್ಳೆಯದು ಬೆಸ್ಟ್ ಗೆಲ್ಲಬೇಕು ಅನ್ನೋದು ಒಂದು ಅಷ್ಟೇ. ಇನ್ನೇನು ಫಿಸಿಕಲಿ ಎಷ್ಟಾಗುತ್ತೋ ಅಷ್ಟು ಆಟ ಆಡಿದ್ದಾನೆ, ಎಲ್ಲ ರೀತಿಯಲ್ಲೂ ಆಡಿದ್ದಾನೆ. ಆದರೆ ಎಲ್ಲೂ ಮೋಸ ಮಾಡಿಲ್ಲ. ಆದರೆ ಕೆಲವರು ಬರೀ ಎಷ್ಟಾಗುತ್ತೋ ಅಷ್ಟು ಮೋಸ ಮಾಡ್ಕೊಂಡೆ ಆಟ ಆಡ್ಕೊಂಡಿದ್ದಾರೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾರು ಗೆಲ್ಲಬೇಕು? ಗಿಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಗಿಲ್ಲಿ. ಆನೆಸ್ಟ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಫೈನಲ್ ಆಗಿ ಯಾರು ವಿನ್ ಆಗ್ಬೋದು ಅಂತ ಈಗಿನ ಟ್ರೆಂಡ್ ಬಂದ್ರೆ ಗಿಲ್ಲಿನೇ ವಿನ್ ಆಗ್ಬೋದು. ಓಪನ್ ಆಗಿ ಹೇಳ್ತೀನಿ, ಗಿಲ್ಲಿನೇ ನನ್ನ ರಿಯಲ್ ಫ್ರೆಂಡ್ ಅನ್ಸುತ್ತೆ. ಯಾಕಂದ್ರೆ ಹೊಡೆದಂಗೆ ಮೊಕ್ಕದ ಮುಂದೆನೇ ಹೇಳ್ತಾ ಇದ್ದ. ನಾನು ಹಿಂದೆ ಎಲ್ಲೂ ಮಾತಾಡಿಲ್ಲ. ಗಿಲ್ಲಿ ಗೆಲ್ಲಬಹುದು. ಗಿಲ್ಲಿ